ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಸಮೀಪ ಇರುವಂತಹ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಈ ಹಿಂದೆ ಗೋ ಬ್ಯಾಕ್ ಚಳುವಳಿಯನ್ನು ಮಾಡಿ ಅವರನ್ನ ಬಂದಂತ ವಿಜ್ಞಾನಿಗಳನ್ನ ವಾಪಸ್ ಕಳಿಸುವುದರಲ್ಲಿ ರೈತರು ಯಶಸ್ವಿಯಾಗಿದ್ರು. ಇದೀಗ ವಿರೋಧದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ. ನಾನು ಇವತ್ತು ಬೇಬಿ ಬೆಟ್ಟದಲ್ಲೇ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ಸೂಚನೆಯಂತೆ ಇದೀಗ ಬೇಬಿ ಬೆಟ್ಟದಲ್ಲಿ ಕುಳಿ ಕೊರೆಯುವಂತಹ ಕೆಲಸವೂ ಕೂಡ ಆರಂಭ ಆಗಿರುವಂತದ್ದು. ಅಂದ್ರೆ ಟ್ರಯಲ್ ಬ್ಲಾಸ್ಟ್ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಖುದ್ದು ಬೇಬಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಯಂತ್ರಗಳ ಮೂಲಕ ಕುಳಿ ಕೊರೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 5 ಕಡೆ ಈಗಾಗಲೇ ಜಾರ್ಖಂಡ್ ವಿಜ್ಞಾನಿಗಳು ಈ ಹಿಂದೆಯೇ ಟ್ರಯಲ್ ಬ್ಲಾಸ್ಟ್ಗೆ ಜಾಗವನ್ನ ಗುರುತು ಮಾಡಿದ್ರು. ಅದೇ ಜಾಗದಲ್ಲಿ ಇದೀಗ ಕುಳಿ ಕೊರೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಟ್ರಯಲ್ ಬ್ಲಾಸ್ಟ್ಗೆ ಈ ಹಿಂದೆ ರೈತರು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸತತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ಕೊಂಡು ಬಂದ್ರು. ಅದರ ನಡುವೆ ಇದೀಗ ಹೈಕೋರ್ಟ್ ಆದೇಶದ ನೆಪವನ್ನ ಹೇಳಿ ಇದೀಗ ರಾಜ್ಯ ಸರ್ಕಾರ ಮತ್ತು ಮಂಡ್ಯ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 5 ಸ್ಥಳಗಳೇ, ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಆರ್ಎಸ್ ಡ್ಯಾಮ್ ಈ ಒಂದು ಸ್ಥಳದಿಂದ ಅಣತಿ ದೂರದಲ್ಲೇ ಇರುವಂತದ್ದು. ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಆ ಒಂದು ಡ್ಯಾಮ್ ಕೂಡ ಇರುವಂತದ್ದು. ನೀವು ಆ ದೃಶ್ಯವನ್ನು ಕೂಡ ನೋಡಬಹುದು. ಅಂದ್ರೆ ಹಿನ್ನೀರಿನ ಪ್ರದೇಶ ಇಲ್ಲಿಗೆ ಕಾಣ್ತಾ ಇದೆ. ಕೇವಲ ಡ್ಯಾಮ್ ಏರ್ ರೂಟ್ ಅಲ್ಲಿ ನೋಡೋದಾದ್ರೆ ಕೇವಲ 5 ಕಿಲೋಮೀಟರ್ಗಿಂತ ಕಡಿಮೆ ಇದೆ. ಈ ಒಂದು ಸ್ಥಳದಲ್ಲಿ ಇದೀಗ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು. ಇದು ಮೊದಲನೇ ಸ್ಥಳ. ಅಂದ್ರೆ ಇಲ್ಲಿ 20 ಅಡಿ ಕುಳಿಯನ್ನ ಕೊರೆದು ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಲಾಗ್ತದೆ. ಇನ್ನ ಕೆಲವೇ ದಿನಗಳಲ್ಲಿ ಆ ಕೆಲಸವೂ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೂ ಮುನ್ನವೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಆಳವಾಗಿ ಈಗಾಗಲೇ ಗಣಿಗಾರಿಕೆಯನ್ನ ಈ ಭಾಗದಲ್ಲಿ ಮಾಡಲಾಗ್ತಾ ಇದೆ. ಈ ಹಿಂದೆ ಭಾರಿ ಶಬ್ದದಿಂದ ಒಂದಷ್ಟು ಆತಂಕ ಜನರಲ್ಲಿ ಮೂಡಿತ್ತು. ಕೊನೆಗೆ ರಾಜ್ಯ ಸರ್ಕಾರ ಬೇಬಿ ಬೆಟ್ಟದಲ್ಲಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನ ನಿಷೇಧ ಮಾಡಿತ್ತು. ಆದ್ರೆ ಇಲ್ಲಿನ ಗಣಿ ಮಾಲೀಕರು ನಾವು ಅನುಮತಿಯನ್ನ ಪಡ್ಕೊಂಡಿದ್ದೇವೆ, ಎಲ್ಲಾ ರೀತಿಯ ಒಂದು ದಾಖಲಾತಿಗಳು ನಮ್ಮಲ್ಲಿದೆ, ಎಲ್ಲಾ ರೀತಿಯ ಅನುಮತಿ ಪಡೆದು ನಾವು ಗಣಿಗಾರಿಕೆ ಮಾಡ್ತಾ ಇದೀವಿ, ಅದಕ್ಕೆ ಅನುವು ಮಾಡಿಕೊಡ್ಬೇಕು ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ರು. ಅದಾದ ಬಳಿಕ ಇದೀಗ ಕೋರ್ಟ್ ನಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿ ಏನು ಈ ಒಂದು ಗಣಿಗಾರಿಕೆಯಿಂದ ಕೆಆರ್ಎಸ್ ಡ್ಯಾಮ್ಗೆ ತೊಂದರೆ ಇದೆಯಾ ಇಲ್ವಾ ಎಂಬುದನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿ ಎಂಬ ಮೂಲಕ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಆದೇಶಕ್ಕೆ ಅನುಗುಣವಾಗಿ ಇದೀಗ ಇಕ್ಕಟ್ಟಿಗೆ ಸಿಲುಕಿರುವಂತಹ ಅಧಿಕಾರಿಗಳು ಹಾಗೆ ರಾಜ್ಯ ಸರ್ಕಾರ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿರುವಂತದ್ದು. ಈ ದೃಶ್ಯಗಳನ್ನ ನೋಡಿದ್ರೆ ಬಹಳಷ್ಟು ಒಂದು ರೀತಿ ರೈತರಿಗೆ ಭಯ ಕಾಡ್ತಾ ಇದೆ. ಯಾಕೆಂದ್ರೆ ಈಗ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿ ಅಂದ್ರೆ ಕಡಿಮೆ ಮಟ್ಟದಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡ್ತಾರೆ. ಬಳಿಕ ಏನು ಗಣಿಗಾರಿಕೆಗೆ ಏನಾದ್ರೂ ಅನುಮತಿಯನ್ನು ಕೊಟ್ರೆ ಬಹುದೊಡ್ಡ ಬ್ಲಾಸ್ಟ್ ಅನ್ನ ಮಾಡುವ ಮೂಲಕ ಸಂಪೂರ್ಣವಾಗಿ ಇಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ಎಂಬ ಆತಂಕ ರೈತರಲ್ಲೂ ಕೂಡ ಇರುವಂತದ್ದು. ಇದು ಒಂದು ಪಾಯಿಂಟ್. ಆದ್ರೆ ಸುಮಾರು ಇನ್ನೂ 5 ಕಡೆ ಈ ಒಂದು ಸ್ಥಳಗಳನ್ನ ಗುರುತು ಮಾಡಿರುವಂತದ್ದು. ಅಂದ್ರೆ ಆಯಾಯ ಸ್ಥಳಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಲ್ಲಿ 20 ಅಡಿ ಕುಳಿಯನ್ನ ಕೊರೆದು ಸ್ಫೋಟವನ್ನ ಮಾಡ್ತಾರೆ. ಮುಂದೆ ಹೋದಂತೆ ಸಂದರ್ಭದಲ್ಲಿ 30, 40, 50, 60 ಅಡಿವರೆಗೂ ಕೂಡ ಆಯಾಯ ಸ್ಥಳಗಳಲ್ಲಿ ಇದೀಗ ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸದ್ಯ ವಿರೋಧದ ನಡುವೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಏನು ಅಧಿಕಾರಿಗಳು ರಾಜ್ಯ ಸರ್ಕಾರ ಮುಂದಾಗಿದೆ. ಆದ್ರೆ ರೈತರಲ್ಲಿ ಮಾತ್ರ ಆತಂಕ ಮನೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಆಗುತ್ತೆ, ರೈತರು ಕೂಡ ಕಳೆದ ಬಾರಿಯಂತೆ ಗೋ ಬ್ಯಾಕ್ ಚಳವಳಿಯನ್ನು ಮಾಡಿ ವಿಜ್ಞಾನಿಗಳನ್ನ ಕಳಿಸ್ತಾರ ಅಥವಾ ಕಾನೂನಿಗೆ ಮಣಿದು ಅವರು ಕೂಡ ಸುಮ್ಮನಾಗ್ತಾರ, ಮತ್ತೆ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ಮಾಡ್ತದೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಬೇಬಿ ಬೆಟ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.